ಬೆಂಗಳೂರಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇದೆ. ಇವತ್ತು ಸಾಧಾರಣ ಮಳೆ, ನಾಳೆ ರೆಡ್ ಅಲರ್ಟ್ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಗುಡುಗು ಸಹಿತ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಸೂಚನೆ ಇದೆ. ಬೆಂಗಳೂರಲ್ಲಿ ಮಳೆಗೆ ಮರ ಬಿದ್ದು ಕಾಂಪೌಂಡ್ ಕುಸಿತವಾಗಿದೆ ನಿನ್ನೆ ಬಿದ್ದಂತ ಮಳೆಗೆ. ಸೊ ಇವತ್ತು ಸಾಧಾರಣ ಮಳೆ ಆದ್ರೆ ನಾಳೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಬೆಂಗಳೂರು ಭಾಗಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನು ನಿನ್ನೆ ಮಳೆಯಿಂದ ಆಗಿರುವಂತ ಅವಾಂತರಗಳು ನೋಡಿ, ಮರ ಬಿದ್ದಿದೆ, ಕಾಂಪೌಂಡ್ ಕುಸಿತ ಆಗಿದೆ. ಕಾಂಪೌಂಡ್ ಕುಸಿದು ಮೂವರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಬಸವನಗುಡಿಯ ರಾಮಕೃಷ್ಣ ಆಶ್ರಮದ ಬಳಿಯಲ್ಲೇ ಘಟನೆ ನಡೆದಿದೆ. ಕಾಂಪೌಂಡ್ ಪಕ್ಕದಲ್ಲಿದ್ದ ಬಸ್ ನಿಲ್ದಾಣ ಕೂಡ ನೆಲ ಸಮ ಆಗಿದೆ. ಇನ್ನು ಪಕ್ಕದಲ್ಲೇ ನಿಂತಿದ್ದ ಸುಮಾರು 15 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಜಸ್ಟ್ ಮಿಸ್ ಅಂತೀವಲ್ಲ ಹಂಗೆ. 4 ಗಾಡಿಗಳು ಜಖಂ ಆಗಿದೆ, ಮೂವರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಮರ ಬಿದ್ದಂತ ಪರಿಣಾಮ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ನಡೆದಿರುವಂತ ದುರಂತ ಇದು. 15 ಮಂದಿ ಜಸ್ಟ್ ಮಿಸ್ ಆಗಿದ್ದಾರೆ, 3 ಜನರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಅಲ್ಲೇ ರೋಡ್ ಸೈಡ್ ನಿಂತಿದ್ದಂತ ಗಾಡಿಗಳೆಲ್ಲ ಜಖಂ ಆಗಿದೆ. ಬೆಂಗಳೂರಲ್ಲಿ ಇವತ್ತು ಸಾಧಾರಣ ಮಳೆ ಮತ್ತೆ ನಾಳೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತೇಳಿ ಸೂಚನೆ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಆದ್ರೂ ಕೂಡ ಸಾಕಷ್ಟು ಅವಾಂತರಗಳು ಪ್ರತಿ ಬಾರಿ ಆಗುತ್ತೆ. ಆ ಫಾಲೋ ಅಪ್ ಅನ್ನ ನೀವು ಮಾಡ್ತಾ ಇರ್ತೀರಾ. ಸೊ ಇವತ್ತು ಮತ್ತೆ ನಾಳೆ ಯಾವ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ, ಮತ್ತೆ ನಿನ್ನೆ ಮಳೆಯಿಂದ ಆಗಿರುವಂತ ಅವಾಂತರಗಳು? ಶರ್ಮಿತಾ, ಬೆಂಗಳೂರಿನಲ್ಲಿ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಂಗಾರು ಪ್ರವೇಶ ಕಂಡಿಲ್ಲ. ಅದಕ್ಕೂ ಮೊದಲೇ ಬೀಳ್ತಾ ಇರುವಂಥ ಸಾಧಾರಣ ಮಳೆಗೆ ಅವಾಂತರಗಳು ಮುಂದುವರೆದಿರುವಂಥದ್ದು. ನಿನ್ನೆ ಹಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಘಟನೆಗಳು ನಡೆದಿದೆ. ಮುಖ್ಯವಾಗಿ ಬಸವನಗುಡಿಯಲ್ಲಿ ಕಾಂಪೌಂಡ್ ವಾಲ್ ಕುಸಿತ ಆಗಿ ಸಾಕಷ್ಟು ಗಾಯಗಳಾಗಿದ್ದಾವೆ. 3 ಜನಕ್ಕೆ ಗಂಭೀರ ಗಾಯಗಳಾಗಿದೆ. ಕೆಲವರು ಏನು ಆ ಕೊನೆಯ ಕ್ಷಣದಲ್ಲಿ ಎಸ್ಕೇಪ್ ಆಗಿರುವಂಥದ್ದು. ಸೊ ಗಾಡಿಗಳು ಜಖಂ ಆಗಿದೆ, ಬಸ್ ನಿಲ್ದಾಣ ಸಂಪೂರ್ಣವಾಗಿ ನೆಲಕಚ್ಚಿರುವಂಥದ್ದು, ಮರಗಳು ಬಿದ್ದಿರುವಂಥದ್ದು. ಸೊ ಹೀಗೆ ಸಾಧಾರಣ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರ ಮುಂದುವರಿತಾ ಇದೆ. ಇನ್ನು ಹವಾಮಾನ ಇಲಾಖೆ ಪ್ರಕಾರ ಬೆಂಗಳೂರಿನಲ್ಲಿ ಇನ್ನೆರಡು ದಿನದಲ್ಲಿ ಬಹಳ ಮಳೆಯಾಗುವಂತ ಮುನ್ಸೂಚನೆ ಇದೆ. ಈಗಾಗಲೇ ಕೇರಳದಿಂದ ಮುಂಗಾರು ಪ್ರವೇಶ ರಾಜ್ಯಕ್ಕೆ ಸಾಂಪ್ರದಾಯಿಕವಾಗಿ ಮಂಗಳೂರು ಮೂಲಕ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕನೇ ಎಂಟ್ರಿ ಆಗುತ್ತೆ. ಈ ಬಾರಿಯೂ ಕೂಡ ಈಗಾಗಲೇ 3 ದಿನಗಳ ಹಿಂದೆ ಮುಂಗಾರು ಪ್ರವೇಶ ಕಂಡಿದೆ. ಅದರ ಎಫೆಕ್ಟ್ ಮಂಗಳೂರಿನಲ್ಲಿ ಪ್ರವೇಶ ಕಂಡು 4 ಅಥವಾ 5ನೇ ದಿನಗಳ ನಂತರ ಬೆಂಗಳೂರಿನಲ್ಲಿ ಮುಂಗಾರು ಚುರುಕಾಗುವಂಥದ್ದು. ಇನ್ನೇನು 2 ದಿನಗಳಲ್ಲಿ ಬೆಂಗಳೂರಿನಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಮಳೆ ಆಗುತ್ತೆ, ಮುಂಗಾರು ಚುರುಕಾಗುವಂಥ ಒಂದು ಸಾಧ್ಯತೆಯನ್ನು ಹವಾಮಾನ ಇಲಾಖೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಬಾರಿ ಮಳೆ ಪ್ರಮಾಣ ಕಡಿಮೆ ಇದ್ರೂ ಕೂಡ ಅವಾಂತರಗಳು ತಪ್ಪಿದ್ದಲ್ಲ. 115ರಿಂದ 120 ಮಿಲಿಮೀಟರ್ನಷ್ಟು ಮಳೆ ಬೆಂಗಳೂರಿನಲ್ಲಿ ಸುರಿಯುವಂಥ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ತಜ್ಞರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಆಶಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.